ನಮಸ್ತೆ. ನನ್ನ ಹೆಸರು ಗೀತಾ. ಬೊಕ್ಕುಂಕೆರೆ ಗ್ರಾಮ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ನಾನು ಬಝ್ಝುಮನ್ನಲ್ಲಿ FA ಆಗಿ ಕೆಲಸ ಮಾಡ್ತಾಯಿದ್ದೇನೆ. ಮತ್ತು ನಾನು ಈ ಒಂದು ತರಬೇತಿಗೆ ಬರೋಕ್ಕೆ ನಮ್ಮ ಸಂಸ್ಥೆ ಒಂದು ಮುಖ್ಯ ಕಾರಣ. ನಮ್ಮ ಸಂಸ್ಥೆಯಿಂದ ನಾನು ಈ ಒಂದು ತರಬೇತಿಯಲ್ಲಿ ಪಾಲ್ಗೊಂಡಿದ್ದೀನಿ. ಜೊತೆಗೆ ನನಗೆ ಈ ತರಬೇತಿಗೆ ಬರೋಕ್ಕೆ ಮುಂಚೆ ನನಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಯಾಕಂತಂದರೆ ನನಗಿಲ್ಲಿ ಯಾವ ರೀತಿ ತರಬೇತಿ ಸಿಗುತ್ತೆ, ಏನು ವಿಷಯ ಅನ್ನೋದ್ರ ಬಗ್ಗೆ ಅಷ್ಟಾಗಿ ನನಗೆ ಐಡಿಯಾ ಇರಲಿಲ್ಲ. ಬಟ್ 3 ದಿನದಲ್ಲಿ ತುಂಬಾ ಕಲ್ತ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ನಾವು ಇವಾಗ ಹಳ್ಳಿ ಕಡೆಯಿಂದ ಏನಕ್ಕೆ ವಲಸೆ ಹೋಗ್ತಿದ್ದಾರೆ, ಹೆಚ್ಚಾಗಿ ಸಿಟಿಗೆ ಏನಕ್ಕೆ ಹೋಗ್ತಾ ಇದ್ದಾರೆ, ಮತ್ತು ನಮ್ಮಲ್ಲಿ ಸಿಗ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಿರಬಹುದು, ಅದನ್ನು ನಾವು ಹೇಗೆ ಬಳಸ್ಕೊಳ್ಬೇಕು, ಮತ್ತು ಮಾರ್ಕೆಟ್ ಬಗ್ಗೆ, ಮನಿ ಬಗ್ಗೆ, ಮತ್ತು ನಾವು ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಹೆಚ್ಚು ವಿಸ್ತಾರವಾಗಿ ತಿಳ್ಕೊಂಡ್ವಿ ವಿಷಯಗಳನ್ನ. ಆಮೇಲೆ ನನಗೆ ಪರ್ಸ್ನಲಿ ಹೇಳಬೇಕು ಅಂತಂದರೆ ಈ ಒಂದು ಟ್ರೈನಿಂಗ್ ತುಂಬಾ ಖುಷಿಯಾಯಿತು. ಯಾಕಂತಂದರೆ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು ತುಂಬಾ ಆಸೆ ಇದೆ. ಅಂದರೆ ನಾನು 99% ನನಗೆ ಬರೀ ಮಾಡಬೇಕನ್ನೋದಿತ್ತು. ಬಟ್ ನನಗೆ ಅಷ್ಟು ಕಾನ್ಫಿಡೆಂಟ್ ಇರಲಿಲ್ಲ. ಆದರೆ ಈ ಒಂದು ತರಬೇತಿ ಮುಗಿದ ನಂತರ ನಾನು ಸಹ ಮಾಡ್ಬೋದು. ಅಂದರೆ ನನಗೇನಂದರೆ ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡಬೇಕು, ಎಷ್ಟು ಹಣ ಬೇಕು, ಅಥವಾ ಮಾರ್ಕೆಟಿಂಗ್ ಹೆಂಗಿರುತ್ತೆ, ರಾ ಮೆಟೀರಿಯಲ್ಸ್ ಎಲ್ಲಿಂದ ತರಬೇಕು, ಜನಗಳ ಜೊತೆ ಸಂಪರ್ಕ ಹೆಂಗಿರಬೇಕು, ಇದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಇದನ್ನೆಲ್ಲ ನಾನು ಚೆನ್ನಾಗಿ ಈ ಒಂದು ತರಬೇತಿ ಮೂಲಕ ತಿಳ್ಕೊಳ್ಳೋಕ್ಕೆ ಒಂದು ತುಂಬಾ ಅವಕಾಶ ಆಯಿತು. ತುಂಬ ಥ್ಯಾಂಕ್ಸ್. ಅದಾದ ನಂತರ ನಾನು ಪ್ರೊಫೆಷ್ನಲಿ ಹೇಳಬೇಕಂತಂದರೆ ನಾವು ಫೀಲ್ಡಲ್ಲಿ ವರ್ಕ್ ಮಾಡೋದ್ರಿಂದ ನಮ್ಮ ಗೆಳತಿಯರಿಗೆ ಅವರಲ್ಲಿ ಸಿಗ್ತಕ್ಕಂಥ ಸುತ್ತಮುತ್ತ ಸಿಗ್ತಕ್ಕಂಥ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ಅಥವಾ ಅವ್ರು ಬೆಳೀತಕ್ಕಂಥ ಬೆಳೆಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಅವರು ಒಂದು ವ್ಯಾಪಾರನ ಶುರು ಮಾಡ್ಕೊಳ್ಬೋದು, ಕಡಿಮೆ ವೆಚ್ಚದಲ್ಲಿ ಸ್ಟಾರ್ಟ್ ಮಾಡ್ಬೋದು, ಅದರಿಂದ ಹೇಗೆ ಲಾಭ ಮಾಡ್ಬೋದು ಅನ್ನೋದನ್ನು ಅವ್ರಿಗೆ ನಾವು ಹೇಳ್ಕೊಡ್ಬಹುದೇನೋ ಅನ್ನೋದು ಈ ಒಂದು ತರಬೇತಿಯಿಂದ ತಿಳ್ಕೊಂಡ್ವಿ. ಅವ್ರಿಗೂ ಸಹ ನಾವು ಇದರಿಂದ ಒಂದು ಕಾನ್ಫಿಡೆಂಟ್ ತರ್ಬೋದು. ಅವರು ಕೂಡ ಅದನ್ನು ಬಳಸ್ಕೊಂಡು ಮುಂದೆ ಬರ್ಬೋದು. ಜೊತೆಗೆ ಇನ್ನು ಇದರಿಂದ ನಾವು ಅಂತಂದರೆ ವಿಷಯ ತುಂಬಾ ತಿಳ್ಕೊಂಡ್ವಿ. ಹೇಗೆ ನಾವು ಲೈಫಲ್ಲಿ ಒಂದು ಏನೇ ಒಂದು ಬಿಸ್ನೆಸ್ ಮಾಡಬೇಕಂತಂದರೆ ನಮ್ಮಲ್ಲಿ ಯಾವ್ಯಾವ ರೀತಿ ಕ್ವಾಲಿಟೀಸ್ ಇರಬೇಕನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಸರ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ ಯಾವುದೇ ಆ ಒಂದು ವಿಷಯಕ್ಕೆ ಅದು ಅನ್ವಯಿಸಿಲ್ಲ ಅಂದರೂ, ಏನೇ ಒಂದು ಕ್ವೆಶನ್ಸ್ ಕೇಳಿದ್ರೂ ಸಹ ಅದಕ್ಕೂ ಕನೆಕ್ಟ್ ಇರಲಿಲ್ಲ ಅಂದ್ರೂ ತುಂಬ ನಗುಮುಖದಲ್ಲೇ ಅವರು ಎಲ್ಲದಕ್ಕೂ ಆನ್ಸರ್ ಮಾಡಿದ್ರು. ಲೇಖಾ ಮೇಡಮ್ ಕೂಡ ತುಂಬ ಚೆನ್ನಾಗಿ ನಮಗೆ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಅರ್ಥ ಮಾಡಿಸ್ಕೊಟ್ರು. ಸೊ ಫೈನಲಿ ಹೇಳಬೇಕಂತಂದರೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು ತರಬೇತಿ. ಇದರಿಂದ ನಾವು ಕಲ್ತ್ಕೊಂಡಿದ್ದನ್ನು ನಾವು ಅಳವಡಿಸ್ಕೊಂಡು ಏನಾದರೂ ಮಾಡಬೇಕಂತ ಮುಂದೆ ನಾನು ಕೂಡ ಅಂದ್ಕೊಂಡಿದ್ದೀನಿ. ಸೊ ಇದು ತುಂಬ ಒಳ್ಳೆಯದು ಸರ್. ತುಂಬ ಥ್ಯಾಂಕ್ಸ್ ಸರ್. ತುಂಬ ಥ್ಯಾಂಕ್ಸ್ ಮೇಡಮ್. ಅಷ್ಟೇ. ಥ್ಯಾಂಕ್ ಯು.